ಏನು ಬಾಗಲಕೋಟೆ ಉಪಚುನಾವಣಾ ಕಣ ರಂಗೇರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಒಂದ್ ಕಡೆ ಬಿಜೆಪಿ, ಇನ್ನೊಂದ್ ಕಡೆ ಕಾಂಗ್ರೆಸ್ ಎರಡೂ ಪಕ್ಷದಿಂದ ಕೂಡ ಅಬ್ಬರದ ಪ್ರಚಾರ ನಡೀತಾ ಇದೆ. ಇದರ ಮಧ್ಯೆ ಏನು ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿತ್ತು. ಯಾಕಂದ್ರೆ ಬಂಡಾಯವಾಗಿ ಕಾಂಗ್ರೆಸ್ನ ಒಬ್ಬ ನಾಯಕರಾದಂತಹ ಗೋವಿಂದರಾಜ್ ಬಳ್ಳಾರಿ ಅವರು ಕೂಡ ನಾಮಪತ್ರವನ್ನ ಸಲ್ಲಿಸಿದ್ರು. ಈಗ ಅವರ ಮನವೊಲಿಸುವಲ್ಲಿ ಕಾಂಗ್ರೆಸ್ನ ನಾಯಕರು ಯಶಸ್ವಿಯಾಗಿದ್ದಾರೆ. ಆ ಪ್ರಕಾರ ಅವರು ಏನು ಬಾಗಲಕೋಟೆ ಎಸಿ ಕಚೇರಿಗೆ ಬಂದು ತಮ್ಮ ಸಲ್ಲಿಸಿರುವಂತಹ ನಾಮಪತ್ರಕ್ಕೆ ಸಂಬಂಧಪಟ್ಟಂತೆ ನಾಮಪತ್ರ ವಾಪಸ್ ಪಡೆದಿದ್ದಕ್ಕೆ ಈಗಾಗಲೇ ಒಂದು ದಾಖಲಾತಿಯನ್ನ ನಾವು ತೋರಿಸ್ತಾ ಇದೀವಿ. ಅದನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಅದನ್ನ ಅವ್ರು ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತಂದು, ಯಾವ ರೀತಿ. ಯಾಕಂತಂದ್ರೆ ಮುಂದಿಟ್ಟ ಹೆಜ್ಜೆಯನ್ನ ನಾನು ಹಿಂದೆ ಕೇಳೋದಿಲ್ಲ ಅನ್ನೋ ಒಂದು ಮಾತನ್ನ ನಿನ್ನೆ ತಾನೇ ಹೇಳಿದ್ರು. ಆದ್ರೆ ಈಗ ವಾಪಸ್ ಪಡೆದಿದ್ದಾರೆ. ಅದಕ್ಕೆ ಕಾರಣ ಏನೋ ಅಂತ ಮಾತಾಡ್ಸೋಣ. ಸರ್, ಈಗ ನಿನ್ನೆ ತುಂಬಾನೇ ಅಗ್ರೆಸಿವ್ ಆಗಿ ಹೇಳಿದ್ರಿ ನೀವು, ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆಯನ್ನ ನಾನು ಹಿಂದೆ ಕೇಳೋದಿಲ್ಲ ಅಂತ ಹೇಳ್ಕೊಂಡು. ಇವಾಗ ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿದ್ರಿ. ಯಾವ ಕಾರಣ ಮತ್ತೆ ಯಾವ ರೀತಿ ಮನವೊಲಿಕೆಗೆ ನೀವು ಈಗ ತಲೆಬಾಗಿರುವಂತದ್ದು, ಏನ್ ಹೇಳ್ತೀರಿ? ನಾನು ನಿನ್ನೆ ತಮ್ಮ ಮುಖಾಂತರ ಹೇಳಿದ್ದು ಸತ್ಯ. ಇನ್ನೊಂದು ಮಾತು ಕೂಡ ಹೇಳಿದ್ದೆ ನಾನು. ಪ್ರಕಾಶ್ ತಪ್ಶೆಟ್ ಅನ್ನೋರು, ಸಚಿವರು ಹಮೀದ್ ಮುಷ್ರಿಫ್ ಅವರು, ಗೆಳೆಯ ರಾಠೋಡ್ ಅವರು ಕೂಡ ಒತ್ತಡ ತರ್ತಾ ಇದ್ದಾರೆ. ಅವರು ನನಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ರಾತ್ರಿವರೆಗೂ ಕಾಯ್ತೀನಿ. ಮಾತಾಡಿ ನನ್ನ ಗೌರವಕ್ಕೆ ಮತ್ತು ನಮ್ಮ ಇದಕ್ಕೆ ಸಹಕಾರ ಮಾಡ್ತಾರಂದ್ರೆ ನಾನು ವಿಚಾರ ಮಾಡ್ಕೊಂಡು ಮುಂದಿನ ನಾಳೆ ತಿಳಿಸ್ತೀನಿ ತಮ್ಮಂತ ಅದನ್ನೂ ಒಂದು ಮಾತು ಹೇಳಿದ್ದೆ. ಅದು ಹೇಳಿದ ಪ್ರಕಾರ ಇವತ್ತು ನಿನ್ನೆ ರಾತ್ರಿನೇ ಸಾಯಂಕಾಲವರೆಗೂ ರಾತ್ರಿವರೆಗೂ ಫೋನ್ ಮಾಡಿ ಮಾತಾಡಿ ಬೆಳಿಗ್ಗೆ ನಿಮಗೆ ಭೇಟಿ ಆಗ್ತೀವಿ, ನೀವು ಬರಬೇಕಪ್ಪ ಅಂತ ಹೇಳಿದ್ರು. ಆ ಪ್ರಕಾರ ನಾನು ಇವತ್ತು ಅವ್ರು ಭೇಟಿ. ಯಾರ ಪ್ರಮುಖ ನಾಯಕರಾಗಿ ಈಗ ಯಾರ್ಯಾರು ಭೇಟಿ ಇದ್ರು? ಉಸ್ತುವಾರಿ ಸಚಿವರು ಯಾರಿದ್ರು? ಬಾಗಲಕೋಟೆಯ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, BTD ಅಧ್ಯಕ್ಷರಂತ ಪ್ರಕಾಶನ ತಪ್ಶೆಟ್ಟಿ ಅವರು, ಹಾಗೂ ಉಸ್ತುವಾರಿ ಸಚಿವರು ತಿಮ್ಮಾಪುರ ಸಾಹೇಬರು, ಹಾಗೂ ಬಿಜಾಪುರ 2023 ಅಭ್ಯರ್ಥಿ ಹಮೀದ್ ಮುಷ್ರಿಫ್ ಅವರು, ಇವರು ಒಟ್ಟಾರೆ ಜವಾಬ್ದಾರಿ ತೆಗೆದುಕೊಂಡಿದ್ರು. ಅದರ ನೇತೃತ್ವವನ್ನು ಚಂದ್ರಶೇಖರ್ ರಾಠೋಡ್ ಅವರು, ಹನುಮಂತ ರಾಕುಂಪಿ ಅವರು, ಬಸವರಾಜ್ ಕೋತಿನ, ವೆಂಕಟಾಚಲಪತಿ, ಆಸಿಫ್ ರಫೀಕ್ ಅವರು ತೊಗೊಂಡಿದ್ರು. ಅವ್ರ ಜೊತೆ ಕರ್ಕೊಂಡು ಮಾತಾಡಿ ಗೋವಿಂದರಾಜನ ಕರ್ಕೊಂಬ ಅಂತ ಹೇಳಿದಾಗ ನೇರವಾಗಿ ನಮ್ಮ ಮನೆಗೆ ಬಂದು ನನ್ನ ಗೆಳೆಯ ಚಂದ್ರಶೇಖರ್ ರಾಠೋಡ್ ಎಲ್ಲ ಗೆಳೆಯರು ಸೇರಿ, ಇಲ್ಲ ಅಲ್ಲಿ ಇದ್ದಾರೆ ಸಾಹೇಬರು, ಕರ್ಕೊಂಬ ಅಂದ್ರೆ ಬರ್ರಿ ಅಂದರು. ಆ ಪ್ರಕಾರ ಹೋಗಿ ಭೇಟಿಯಾಗಿ ಅವ್ರನ್ನ ಮಾತಾಡಿಸಿದೆ. ನೋಡಪ್ಪ, ನಿನಗೆ ವಿಶ್ವಾಸ ತೊಗೊತೀವಿ, ನನಗೇನು ನೋವಾಗ್ಯದ, ಅನ್ಯಾಯ ಆಗ್ಯದ, ಸರಿಪಡಿಸ್ತೀವಿ. ಚುನಾವಣೆ ಐತಿ, ಚುನಾವಣೆ ಮಾಡೋ ಪಕ್ಷ ನಿಂತ ಇದ್ದಂಗೆ, ಅದಕ್ಕೆ ನೀನು ನಡ್ಕೋ, ನೀವು ಹಳೆ ಕಾರ್ಯಕರ್ತ ಇದೀ, ಹಂಗೆ ಮಾಡಬೇಡ, ಅದು ಆಗಿದ್ದಾಗೋತು, ಮರ್ತು ಬಿಡು, ನಾವು ನಿನ್ನ ಜೊತೆ ಇರ್ತೀವಿ, ನಿಮಗೆಲ್ಲ ರೀತಿ ಗೌರವ ಬರುತ್ತೀವಿ, ನಾವು ನಡ್ಕೊತೀವಿ ಅಂಥೇಳಿ ಹೇಳಿದ್ರು. ಆ ವಿಚಾರಕ್ಕೆ ನಾನು ಬದ್ದಾಗಿ ಆಯಿತು ಅಂಥೇಳಿ ಅವ್ರ ಮಾತಿಗೆ ಗೌರವ ಕೊಟ್ಟು ತಲೆಬಾಗಿ ಇವತ್ತು ನಾಮಪತ್ರ ಹಿಂಪಡೆಯುವಂಥದ್ದು ನಾನು ನಿರ್ಣಯ ತಗೊಂಡಿದ್ದೀನಿ. ನಾಮಪತ್ರ ಹಿಂಪಡೆದು ನಿಮ್ಮ ಮನವೊಲಿಸುವ ಕೆಲಸ ಮಾಡಿದ್ರು. ನಿಮ್ಮದು ಏನಾದರೂ ಡಿಮಾಂಡ್ ಇಡುವಂಥದ್ದು ನಿಮ್ಮದು ಏನಾದರೂ ಒಂದು ಇರಬೇಕಲ್ಲ, ಅದೇನಾದರೂ ಹೇಳಿದ್ರ? ಹೆಂಗೆ? ನಾನು ಡಿಮಾಂಡ್ ಏನು ಇರಲಿಲ್ಲ. ಪಕ್ಷದ ಕಾರ್ಯಕರ್ತರು, ಗೆಳೆಯರು ಏನು ಹೇಳಿದ್ರು, ಅವರಿಗೆ ಗೌರವ ಬರುವಂಥ ಸ್ಥಾನಮಾನ ಕೊಡುವಂಥದ್ದು ಕೆಲಸ ಮಾಡ್ರಿ, ಅದು ಬಿಟ್ಟರೆ ಏನಿಲ್ಲ. ಆ ಸ್ಥಾನಮಾನ ಯಾಕಂದ್ರೆ ನಮ್ಮಂಥ ಕಾರ್ಯಕರ್ತರಿಗೆ, ಜನರಿಗೆ, ಸಾರ್ವಜನಿಕರಿಗೆ ಕೆಲಸ ಮಾಡುವಂಥದ್ದು ಭಾಳ ಮುಖ್ಯ. ಅದಕ್ಕೆ ಹುದ್ದೆ ಬೇಕು. ಅವ್ರಿಗೆ ನೀವು ಚುನಾವಣೆ ಆದಮೇಲೆ ಅವ್ರಿಗೆ ಹುದ್ದೆ ಕೊಡ್ರಿ ಅಂತೇಳಿ ಅಷ್ಟೇ ಅವ್ರು ತಾವು ಕಾರ್ಯಕರ್ತರು, ಮುಖಂಡರಿಗೆಲ್ಲ ಹೇಳಿದರು, ಸಚಿವರಿಗೆಲ್ಲ. ನಿಮಗೇನಾದರೂ ಸೂಕ್ತ ಸ್ಥಾನಮಾನದ ಭರವಸೆ ಕೊಡುವಂಥದ್ದು ಅಥವಾ ನೀವೇನಾದರೂ ಬೇಡಿಕೆ ಇಟ್ಟಿರುವಂಥದ್ದು? ನಾನು ಯಾವುದೂ ಇಡಲಿಲ್ಲ, ನಾನು ಯಾವುದೂ ನನ್ನ ಬಾಯಿಂದ ಹೇಳಿಲ್ಲ. ಅವರು ಕೂಡ ಯಾವುದೂ ನಿನಗೆ ಅದು ಮಾಡ್ತೀನಿ ಅಂತ ಹೇಳಿಲ್ಲ. ನಾನು ಪಕ್ಷದ ಒಬ್ಬ ಸಿಪಾಯಿಯಾಗಿ, ಕಾರ್ಯಕರ್ತನಾಗಿ, ತಲೆಬಾಗಿ ಅವ್ರ ಮಾತಿಗೆ, ಗೆಳೆಯನ ಮಾತಿಗೆ ಗೌರವ ಕೊಟ್ಟು ನಾನು ಮತ್ತೆ ಸಕ್ರಿಯ ಕಾರ್ಯಕರ್ತನಾಗಿ ಈ ಚುನಾವಣೆ ಒಳಗಡೆ ಏನು ಉಪಚುನಾವಣೆ ಇದೆ, ಇದರೊಳಗಡೆ ಕಳೆದ ಬಾರಿ ಚುನಾವಣೆಗಿಂತ ಹೆಚ್ಚು ಸಕ್ರಿಯ ಕಾರ್ಯಕರ್ತನಾಗಿ ಇನ್ನೂ ಜನರು ತೊಗೊಂಡು, ಕಾರ್ಯಕರ್ತರು ತೊಗೊಂಡು ಚುನಾವಣೆ ಅಖಾಡಕ್ಕೆ ಇಳಿದು ಪ್ರಚಾರ ಮಾಡಿ ಉಮೇಶ್ ಹುಲ್ಲಪ್ಪ ಮೇಟಿಯವ್ರನ್ನ ಗೆಲ್ಲಿಸೋ ನಿಟ್ಟಿನೊಳಗಡೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ತಮಗೆ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅಲ್ಲ, ಈಗ ಒಂದು ರೀತಿ ನಿಮಗೆ ಸಿಗಬೇಕಾದಂತಹ ಗೌರವಗಳು ಸಿಗ್ತಾ ಇಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರಿ. ಅದೇ ಒಂದೇ ಕಾರಣ ಆಗಿತ್ತಾ ಸರ್ ಹೆಂಗೆ ನೀವು ಸ್ಪರ್ಧೆ? ಅದು ಒಂದೇ ಕಾರಣ ಆಗಿತ್ತು, ಅದು ಬಹಳ ಮುಖ್ಯವಾಗಿತ್ತು. ನಮ್ಮನ್ನ ನೋವಾಗಿದ್ದು, ಅಸಮಾಧಾನ ಅದೇ ಮುಖ್ಯ. ನಮ್ಮನ್ನು ಪರಿಗಣಿಸಿ ಇರೋದು, ನಮ್ಮನ್ನು ಗೌರವಿಸೋದಿರ್ತಕ್ಕಂಥದ್ದು ಅದೇ ಭಾಳ ಮುಖ್ಯ ಆಗಿತ್ತು. ಅದು ಬಿಟ್ಟರೆ ಬೇರೆ ಇರಲಿಲ್ಲ. ನಾನು ಪದೇ ಪದೇ ತಮ್ಮ ಮುಂದೆ ಹೇಳಿದ್ದೀನಿ, ಮಾಧ್ಯಮ ಸ್ನೇಹಿತರಿಗೆಲ್ಲ ತಮ್ಮ ಗಮನಕ್ಕೆ ತಂದಿದ್ದೀನಿ. ನನ್ನ ಗೆಳೆಯ ಕೂಡ ಅವ್ರು ಗಮನಕ್ಕೆ ತಂದಿದ್ದಾರೆ, ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೂ ಗಮನಕ್ಕೆ ತಂದಿದ್ದಾರೆ. ಈಗೇನೆ ನಾಳೆ ನಂತರ ಉಮೇಶ್ ಮೇಟಿಯವರ ಪರವಾಗಿ ಪ್ರಚಾರದಲ್ಲಿ ಧುಮುಕ್ತೀರಿ? ಇವತ್ತಿನಿಂದನೇ ಪ್ರಾರಂಭ ಮಾಡ್ತೀನಿ, ಈಗಲಿಂದನೇ ಪ್ರಾರಂಭ ಮಾಡ್ತೀನಿ. ಇದಿಷ್ಟು ಏನು ಅಸಮಾಧಾನಗೊಂಡಿದ್ದಂತಹ ಏನು ಗೋವಿಂದರಾಜ್ ಬಳ್ಳಾರಿ ಅವರ ಮಾತು. ಯಾಕಂತಂದ್ರೆ ಪಕ್ಷದಲ್ಲಿ ಮೊದಲಿಂದಲೂ ಕೂಡ ನಾವು ದುಡಿತಾ ಬಂದಿದ್ದೀವಿ, ನಮಗೆ ಸಿಗಬೇಕಾದಂತಹ ಒಂದು ಗೌರವ ಸಿಗ್ತಾ ಇಲ್ಲ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿತ್ತು. ಆ ಒಂದು ಕಾರಣದಿಂದ ನಾನು ಏನು ಅಖಾಡದಲ್ಲಿದ್ದೆ. ಆದರೂ ಕೂಡ ನನಗೆ ಹಿರಿಯ ನಾಯಕರು ಏನು ಮನವೊಲಿಸಿ ಹೇಳಿದ್ದಾರೆ. ಯಾವುದೇ ರೀತಿ ಕಂಡೀಷನ್ ಹಾಕದೇನೆ ನಾನು ಈಗ ಅವರ ಮಾತಿಗೆ ಒಪ್ಪಿ ನಾಮಪತ್ರವನ್ನು ಹಿಂಪಡೆದೇನೆ. ಇಂದಿನಿಂದಲೇ ನಾನು ಚುನಾವಣಾ ಪ್ರಚಾರದಲ್ಲಿ ಧುಮುಕಲಿದ್ದೇನೆ, ಅಖಾಡದಲ್ಲಿ ಇಳಿಯಲಿದ್ದೇನೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಬಾಪು ಜೊತೆ ರವಿಮುಖಿ, TV9 ಬಾಗಲಕೋಟೆ.